ಒಳ್ಳೆಯ ಆಟಗಾರ. 20 ಓವರ್ನಿಂದ ಆರಂಭದಿಂದ 97 ರನ್ಗಳನ್ನು ಹೊಡೆದ. ಸಂಯಮದಿಂದ ಆಡಿ ಭಾಳ ಮುಖ್ಯಿತ್ತು. 2020 ಸಂಯಮದಿಂದ ಆಡೋದಂದ್ರೆ ಭಾಳ ಕಷ್ಟ. ಜೊತೆಗೆ ಸಂಯಮದ ಜೊತೆಗೆ ರನ್ ಗಳಿಕೆಯನ್ನು ಸರಿಯಾಗಿ ಇಟ್ಕೊಂಡು ಹೋಗಿ ಗೆಲ್ಲಿಸುವಂಥ ಸಾಹಸವನ್ನು ನಮ್ಮ ಸಂಜು ಸ್ಯಾಮ್ಸನ್ ಮಾಡಿದರು. ಜೊತೆಗೆ ಹಾರ್ದಿಕ್ ಪಾಂಡೆ, ತಿಲಕ್ ವರ್ಮಾ ಅವರು ಸಹಿತ ಸಹಕಾರ ಮಾಡಿದರು. ಸೂರ್ಯಕುಮಾರ್ ಅವರು ನಿಂತಿದ್ದರು. ಒಟ್ಟಿನಲ್ಲೇ ಇಡೀ ಟೀಮ್ ಆಗಿ ಬೌಲಿಂಗ್ದಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ದಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ದಲ್ಲೂ ಆಗಿರ್ಬೋದು, ಇಡೀ ಟೀಮ್ ಆಗಿ ಆಡಿದ್ದು. ಜೊತೆಗೆ ಒಂದಿಷ್ಟೇನೋ ಆಗೇ ಆಗ್ತವೆ, ಬೇಡಂದ್ರು ಕ್ಯಾಚ್ ಡ್ರಾಪ್ ಆಗಿರ್ಬೋದು. ಇದು ಎರಡೂ ತಂಡಗಳಿಂದ ಆದಂಥದ್ದು. ಅದೇನೋ ಇರಲಿ, ಇವತ್ತು 2020 ಈ ವರ್ಲ್ಡ್ ಕಪ್ ಸಂದರ್ಭದಲ್ಲಿ ನೆನಪಿಸ್ಕೊಂಡ್ರೆ ಇಂಡಿಯಾ ಸೋತಿದ್ದು ಸೌತ್ ಆಫ್ರಿಕಾ ಜೊತೆಗೆ. ಇವತ್ತದು ಸೌತ್ ಆಫ್ರಿಕಾ ಸೆಮಿಫೈನಲ್ಗೆ ಬಂದದ. ಅದರ ಎದುರಾಳಿ ಯಾರಪ್ಪ ಅಂತಂದ್ರೆ ನ್ಯೂಜಿಲೆಂಡು ಸಮರ್ಥವಾದ ಟೀಮ್ ಅದ. ದಕ್ಷಿಣ ಆಫ್ರಿಕಾ ಸಮರ್ಥವಾದ ಟೀಮ್ ಅದ. ಭಾರತ ಈಗಾಗಲೇ ಒಂದು ಸೋತದ ಸೌತ್ ಆಫ್ರಿಕಾ ಎದುರಾಗಿ. ಅದಕ್ಕಾಗಿ ಭಾರತ ಶಕ್ತಿ ಈ ಸಂದರ್ಭದಲ್ಲಿ ಕಡಿಮೆ ಇದನ ಅನ್ನುವಂಥ ಪ್ರಶ್ನೆನೂ ಕೆಲವೊಮ್ಮೆ ಹೇಳುವಂಥವು. ಬಟ್ ಕ್ರಿಕೆಟ್ ಅನ್ನುವಂಥದ್ದು ಅನಿಶ್ಚಿತತೆಯ ಏನಂತಾರೆ ನೀವು ಅದಕ್ಕೆ ಅನ್ಸರ್ಟಿನಿಟಿ ಇರೋದ್ರಿಂದಾಗಿ ಯಾವಾಗ ಬೇಕಾದಾಗ ಸಿಡಿದು ಹೇಳುವಂಥ ಅನಿವಾರ್ಯತೆ ಈಗ ಕಾಣ್ತಾ ಇದ್ವಿ ನಾವು. ಅದೇ ರೀತಿಯಾಗಿ ಮುಂಬರುವ ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ಇಲ್ಲಿ ಎಲ್ಲನೂ ಭಾಳ ಮುಖ್ಯ ಏನಪ್ಪ ಅಂದರೆ ಎಲ್ಲ ಆಟಗಾರರು ಒಳ್ಳೆಯವರು ಇದ್ದಾರೆ ಇಂಡಿಯಾದ ಬಗ್ಗೆ. ಅದು ಸಂಯಮ, ಅದು ಸಂದರ್ಭ ತಕ್ಕಂಗೆ. ಈಗ ಹೆಂಗೆ ಕ್ವಾರ್ಟರ್ ಫೈನಲ್ ಅನಿಸಿತ್ತು, ಈ ಸಂದರ್ಭದಲ್ಲಿ ವೆಸ್ಟ್ ಇಂಡೀಸ್ ಜೊತೆಗೆ ಆಡಿದೋ ಅಂಥದ್ದೇ ಆಟ ರಿಪೀಟ್ ಆದರೆ ನಿಶ್ಚಿತವಾಗಿ ಫೈನಲ್ಗೆ ಹೋಗುವಂಥ ತಂಡ ಆಗ್ಬೋದು. ಅದರಲ್ಲಿ